ಅಮೀನ್ಗಡದ ನೀಲಕಂಠೇಶ್ವರ ಮಠದ ಶಂಕರ ಸ್ವಾಮಿಗಳು ನಮ್ಮ ಅಮೀನ್ಗಡದ ದಿವ್ಯ ಶಕ್ತಿ ಒಂದು ಜ್ಞಾನ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ರಿ. ಅಂತ ಒಂದು ತಪಸ್ವಿ ಅವರು. ಸಾಕ್ಷಾತ್ ಐವಳ್ಳಿ ಗವಿ ಒಳಗ ಸಾಕ್ಷಾತ್ ಶ್ರೀ ಆದಿಶಕ್ತಿ ದೇವಿ ಆರಾಧಕರ್ರಿ ಅವರು. ದೇವಿನ ಬಂದು ಪ್ರತ್ಯಕ್ಷವಾಗಿ ನಿನಗೇನ್ ವರ ಬೇಕಪ್ಪ ಅಂತ ಕೇಳಿದ್ರ ನನ್ನ ಅಮೀನ್ಗಡ ಉದ್ಧಾರ ಮಾಡ್ತಾಯಿ, ನನ್ನ ಅಮೀನ್ಗಡಕ್ಕೆ ಏನೈತಲ್ಲ ಒಳ್ಳೇದ್ ಮಾಡಂತ ಬೇಡ್ಕೊಂಡ್ರಂತ್ರಿ. ಅನ್ನೋರಿರುತ್ತಲೇನೆ ನಮಗ್ ಹುಟ್ಟುತ್ತಾನ ಅದಾರಿ ಅದು ವೈರಾಗ್ಯ ಭಾವನೆ. ನಡು ಬಂದಿದ್ದಲ್ರಿ ಇದು. ಕವಿಯಿಂದ ಹೊರಗ್ ಬಂದು ಯಾಕಪ್ಪ ಶಂಕರಪ್ಪ ಬಾಯಿಲ್ಲೇ ಅಂತ ಕರದ್ರಂತ್ರಿ. ನಮ್ ತಂದೆಯವ್ರ ಹೆಸರ ಕರದ್ರಂತ್ರಿ. ಕರೆದು ಇಲ್ಲಿ ಮತ್ತ ಹಿಂದೆ ನೀವು ಬಂದ 3 ದಿವ್ಸ ಆತೀಗ. 3 ದಿವ್ಸ ಮುಗಿದು 4ನೇ ದಿವ್ಸ ಪ್ರಾರಂಭ ಆಗಾಕ್ ಬಂತು. ಮತ್ ನಿಮಗ್ ಇಲ್ಲಿ ಯಾರಾದ್ರೂ ಬುತ್ತಿ ತಂದ್ ಕೊಟ್ರನ ಯಾನಾಗುಂದಿಯವರು ಪ್ರಸಾದ ಮಾಡಿದ್ರೇನ ಅಂತ ಕೇಳಿದ್ರಂತ್ರಿ. ಅತಿ ಹೆಚ್ಚು ಭಕ್ತರು ಬರಾಕತ್ತಾರ. ಈಗ ಏನ್ ಹೇಳ್ತೀರಿ ಅಮ್ಮ? ಯಾವ ರೀತಿ ಅವ್ರಿಗೆ ಸಾಂತ್ವನ ಹೇಳ್ತೀರಿ ಅಂತ? ಬರಾಕತ್ತಾರ್ರಿ ಭಕ್ತರು. ಆದ್ರ ಅವ್ರಿಗೆ ಒಳ್ಳೆ ರೀತಿಯಿಂದ ಒಂದು ನಂಬಿಕೆ ವಿಶ್ವಾಸದಿಂದ ಒಂದು ಶ್ರದ್ಧೆಯಿಂದ ಈಗ ಒಂದ್ ಮಾತು ಹೇಳ್ಬೇಕಂದ್ರ ನಂಬಲೆ ಮನವೇ ಹಂಬಲಿಸದಿರು, ಬರೀದೆ ನಂಬುಗೆ ಸಾಕು ಸಾಂಬಾನ್ ಒಲಿ ಓದಕ ಅಂತ ಹೇಳಿ ನಿಜ ಶರಣರು ಹೇಳ್ತಾರಿ. ಕೈವಲ್ಯ ಪದ್ಧತಿ ಒಳಗ ನಿಜಗುಣ ಶಿವಯೋಗಿಗಳು ಹೇಳಿದ್ದು. ಅದಕ್ಕ ಹಂಗ ನಂಬಿಕೆಯಿಂದ ವಿಶ್ವಾಸದಿಂದ ಅದು ಯಾವುದೇ ಇರ್ಲಿ, ಯಾವುದೇ ದೇವ್ರ ಇರ್ಲಿ, ಇಲ್ಲೇ ಅಂತಲ್ಲ, ಆ ಒಂದು ನಂಬಿಕೆ ಭಾವದಿಂದ ಅವ್ರು ಬಂದ್ರ ಅವ್ರಿಗೆಲ್ಲ ಉದ್ಧಾರ ಆಗ್ತಾರ, ಒಳ್ಳೇದಾಗ್ತೈತಿ. ಆ ವಿಶ್ವಾಸ ಒಂದು ನಂಬಿಕೆನ ಏನಂದ್ರ ನಮಗ ಸ್ಫೂರ್ತಿ ಅಂತ ಹೇಳ್ಬಹುದ್ರಿ. ಅದಕ್ಕಾಗಿ ಇಲ್ಲಿ ಯಾರು ನಂಬಿ ಬಂದಾರ, ಯಾರು ಭಕ್ತಿಯಿಂದ ಬಂದಾರ ಅವ್ರೆಲ್ಲರಿಗೂ ಒಳ್ಳೇದಾಗೈತ್ರಿ, ಒಳ್ಳೇದಾಗಕತೈತಿ. ಅದಕ್ಕಾಗಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂದ್ರೆ ಯಾರಲ್ಲಿ ಶ್ರದ್ಧೆ ಇರ್ತೈತಿ ಅವರಲ್ಲಿ ಜ್ಞಾನ ತಾನೇ ಪ್ರಾಪ್ತಿ ಆಗುತ್ತ. ಅದಕ್ಕಾಗಿ ಅಂತ ಒಂದು ಶ್ರದ್ಧೆ ಇಟ್ಕೊಂಡು ಯಾರು ಬರ್ತಾರ ಭಕ್ತಿಯಿಂದ ಅವ್ರೆಲ್ಲರಿಗೂ ಒಳ್ಳೇದಾಗಿ ಆಗ್ತೈತೆ ಅಂತ ನಾ ಹೇಳ್ತೀನಿ. ಈಗ ಮರ ಎಷ್ಟು ಎಕರೆ ಐತ್ರಿ ಇದು ಜಾಗ? ಇದು ನಮ್ಮ ಅಜ್ಜವ್ರು ಹೋರಾಟಗಾರ್ರಿ, ಸ್ವತಂತ್ರ ಹೋರಾಟಗಾರರು. ಅವ್ರಿಗೆ ಹೋರಾಟಗಾರಿಗೆ ಬಂದಿದ್ದು 7 ಎಕರೆ ಭೂಮಿ. ಆ 7 ಎಕರೆ ಒಳಗ ನಮ್ಮ ಅಜ್ಜವ್ರು ನೇಕಾರಿಕೆ ಒಂದ್ ಇದ್ರೊಳಗ ನೇಕಾರ ವೃತ್ತಿ ಒಳಗ ಅದನ್ನ ಜಾಸ್ತಿ ಹೊಲಕ್ಕ ಒತ್ತು ಕೊಟ್ಟಿಲ್ರಿ. ಹಿಂಗಾಗಿ ಅದು 5 ಎಕರೆ ಉಳಿದ್ಬಿಟ್ಟೈತ್ರಿ. 2 ಎಕರೆ ಫಾರೆಸ್ಟಿಗೆ ಹೋಗೈತ್ರಿ. ಒಟ್ಟ 7 ಎಕರೆ ಇದು ಇದ್ದಿದ್ದು. ಅಂದ್ರ ಅವ್ರು 7 ವರ್ಷ ಜೈಲಿಗೆ ಬಿದ್ದು ಬಂದಾರ್ರಿ ಮಹಾತ್ಮ ಗಾಂಧೀಜಿ ಅವ್ರ ಕಾಲದೊಳಗ ಹೋರಾಟಗಾರ್ರಿ. ಅದಕ್ಕ ಅವ್ರಿಗೆ 7 ವರ್ಷ ಜೈಲಿಗೆ ಬಿದ್ದು ಬಂದಕ್ಕ 7 ಎಕರೆ ಭೂಮಿ ಕೊಟ್ಟಾರ್ರಿ ಅವ್ರು. ಹ್ಞೂನ್ರಿ, ಈ ಪ್ರಕಾರ ರೀ ಅದು ಬಂದಿದ್ ಭೂಮಿ. ಅಂದ್ರೆ ಈಗ ತಾವು ಅಲ್ಲಿ ಮಾಣಿಕೇಶ್ವರಿ ಅಮ್ಮನವ್ರ ಹತ್ರ ತಾವು ಅಂದ್ರೆ ಪರಿಚಯ ಆದಾಗ ತಮ್ಮ ತಂದೆಯವರು ಅವರಿಗೆ ಪರಿಚಯ ಇದ್ರು. ಆದ ನಂತರ ನೀವು ಅಂದ್ರೆ ಈ ಶರಣಮ್ಮ ಆಗಿರುವಂತದ್ದು ಅಥವಾ ಈ ಸನ್ಯಾಸಿನಿ ದೀಕ್ಷೆ ಸ್ವತಃ ಮಾಣಿಕ್ಯ ಅಮ್ಮನವರ ಮಾಡಿದಾರ ಹೆಂಗ್ರಿ? ಸ್ವತಃ ಮಾಣಿಕ್ಯಮ್ಮನವರ ಮಾಡ್ಯಾರ ಅನ್ನೋದಕ್ಕಿಂತ ರೀ ಅವರೇ ನಾನೇ ಅವರು ಆಗಿ ನಾವು ಹುಟ್ಟತ್ಲೇನ ಬಂದ್ಬಿಟ್ಟಿವ್ರಿ. ಯಾಕಂದ್ರ ಅವ್ರಂಗನ ನಾವು ಇರ್ಬೇಕು, ಅವ್ರಂಗನ ಆಗ್ಬೇಕು ಅಂತ ಹೇಳಿ ನಮಗೇನು ನಮ್ಮ ತಂದೆಯವ್ರು ನಮ್ನ 7 ವರ್ಷ 8 ವರ್ಷ ಇದ್ದಾಗನ ಅಮ್ಮವ್ರ ಬೆಟ್ಟಕ್ ಕರ್ಕೊಂಡ್ ಹೋಗ್ಯಾರ್ರಿ. ಅವಾಗ್ಲಿಂದಾನ ನಮ್ಮ ಮನಸ್ಸಿನೊಳಗ ನಾವ್ ಅಮ್ಮವ್ರಂಗನ ಆಗ್ಬೇಕು, ಏನ್ ಸಾಧನೆ ಮಾಡಿದ್ರು ಅಮ್ಮವ್ರಂಗ ಸಾಧಿಸ್ಬೇಕು. ನಮಗ್ ಚಿಕ್ಕವ್ರ ಇರತ್ಲೇನ ರೀ, ಅಂದ್ರೆ ಸಣ್ಣವ್ರಿದ್ದಾಗ ಒಂದು ಸಣ್ಣವ್ರ ಇರತ್ಲೇನೆ ನಮಗ್ ಹುಟ್ಟುತ್ತಾನ ಅದಾರಿ ಅದು ವೈರಾಗ್ಯ ಭಾವನೆ. ನಡು ಬಂದಿದ್ದಲ್ರಿ ಇದು, ನಮಗ್ ಚಿಕ್ಕವ್ರ ಇರತ್ಲೇನ ಬಂದಂತದ್ದು ಇದು ವೈರಾಗ್ಯ ಭಾವನೆ. ಅದು ಯಾಕೆ ಬಂತು ಅಂದ್ರ ಅಮ್ಮವ್ರ ನಮ್ ತಾಯಿಯವ್ರು ನಮ್ಮನ್ನೇನು ಹೊಟ್ಟೆಗಿದ್ದಾಗನ ಅವ್ರಿಗೆ ಆಶೀರ್ವಾದ ಮಾಡ್ಯಾರ್ರಿ. ನಮ್ ತಂದೆಯವರು ಗಂಡ ಮಗ ಬೇಕಂತ ಹೇಳಿ ಬೇಡ್ಕೊಂಡ್ ಹೋದಾಗ ನಾನ ನಿನ್ ಮಗಳಾಗಿ ಏನ್ ಹುಟ್ಟಿ ಬರ್ತೀನಿ ಅಂತ ಆಶೀರ್ವಾದ ಮಾಡ್ಯಾರ್ರಿ. ಅದು ಮತ್ ನಿಜಾನ ಆಗ್ಬಿಟ್ಟೈತ್ರಿ. ನಮ್ ತಂದೆಯವ್ರಿಗೆ ಅಮ್ಮವ್ರು ಹೇಳಿದ ಪ್ರಕಾರನ ಅದು ಆಗ್ಬಿಟ್ಟೈತ್ರಿ. ಅಂದ್ರೆ ಈಗ ಮಾಣಿಕ್ಯಮ್ಮ ಮತ್ತು ತಮ್ಮ ತಂದೆಯವರು ಅಂದ್ರೆ ಅವರು ನಡ್ಕೊಳ್ತಾ ಇದ್ರು, ಒಡನಾಟ ಸಂಪರ್ಕ ಬಾಳ ಇತ್ರಿ, ಬಾಳ ಇತ್ರಿ. ಅದೇ ರೀ, ನಿಮ್ಮನ್ನ ಅವ್ರ ಜೊತೆ ಹೋದಾಗ ಕರ್ಕೊಂಡ್ ಹೋಗ್ತಿದ್ರ. ಅಲ್ಲಿಂದ ಅವ್ರಿಗೆ ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರುವಂತದ್ದು ಹೆಂಗಂತ ಕರ್ಕೊಂಡ್ ಹೋಗ್ಯಾರಿ. ವರ್ಷದಾಗ 2 ಸಲ ಗುರು ಪೂರ್ಣಿಮಾ ಮತ್ತು ಮಹಾಶಿವರಾತ್ರಿ. ಅಮ್ಮವ್ರು ಹುಟ್ಟಿದಬ್ಬ ಗುರು ಪೂರ್ಣಿಮಾ ರೀ.
ಮಹಾಶಿವರಾತ್ರಿಗೆ ಅಮ್ಮವ್ರು 3 ತಿಂಗಳು ಏನು ಒಳಗ್ ಜಪಯಜ್ಞ ಕುಂತವ್ರು ಶಿವರಾತ್ರಿ 3 ತಿಂಗಳು ಇರಾಕಿಲ್ಲ ಕುಂತವ್ರು ಶಿವರಾತ್ರಿ ಹೊರಗ್ ಬಂದ್ ದರ್ಶನ ಕೊಡ್ತಿದ್ದಾರ್ರಿ. ಆ ಪ್ರಕಾರ ಅವಾಗ ಒಂದ್ಸಲ ವರ್ಷದಾಗ 2 ಸಲ ಕರ್ಕೊಂಡ್ ಹೋಗ್ತಿದ್ದಾರಿ. ಇದೇನ್ ಅಮ್ಮನವರ ಜನನದ ಘನ ಮಹಿಮೆ ಅನ್ನೋ ಚರಿತ್ರೆ ಏನ್ ಬರ್ಯಾಕ್ ಪ್ರಾರಂಭ ಮಾಡಿದ್ವಿ ಅವಾಗ ಏನೈತಿ 6 ತಿಂಗಳು ಪೂರ ನಾನು ವ್ರತ ಮಾಡೀನ್ರಿ ಮನ್ಯಾಗಿದ್ದಾಗ. ಅಮ್ಮನವ್ರ ವ್ರತ ರೀ 6 ತಿಂಗಳು ಪೂರ ಪ್ರತಿನಿತ್ಯ ಹಾಲು ಹಣ್ಣಿನ ಮ್ಯಾಗನ ಇರುದು. ಆ ಪುಸ್ತಕ ಚರಿತ್ರೆ ಬರಿಬೇಕಾದ್ರಿ ಅಷ್ಟ್ ಸಂಕಲ್ಪ ಮಾಡ್ಕೊಂಡು ನಮ್ ತಂದೆಯವರು ಸಹಿತ ಶೇಂಗಾದ ಕಾಳ ಮೇಲೆನ ಉಪವಾಸ ಮಾಡ್ಯಾರ್ರಿ ಅಂತ ಆ ಚರಿತ್ರೆ. ಅದಕ್ಕ ಈಗ ಯಾರು ಓದ್ತಾರ ಭಕ್ತಿಯಿಂದ ಅವ್ರ ಮನಿಯೊಳಗ ಕುಂತು ಅವ್ರ ಮನೆಯನ್ ಕಷ್ಟ ಪರಿಹಾರ ಆಗ್ಯಾವ್ರಿ ಆ ಚರಿತ್ರೆ ಓದೋದ್ರಿಂದ. ಅಂದ್ರೆ ಶೇಂಗಾದ ಕಾಳ ತಿಂದು ಬುಕ್ ಬರೆಯುವಂತದ್ದು. ಹ್ಞೂನ್ರಿ. ಅಂದ್ರೆ ಊಟ ಗೀಟ ನೀರು ಎಲ್ರಿ ನೀರ್ ಕುಡಿತಿದ್ದೀವ್ರಿ ಆದ್ರೇನು ಪ್ರಸಾದ ಇಲ್ಲ. ಅಂದ್ರೆ ಒಂದ್ ಮುಟ್ಟಿಗೆ ಶೇಂಗಾರಿ ಶೇಂಗಾ ಹಣ್ಣು ಹಾಲ್ರಿ. ಅದ್ರ ಮೇಲೆನ ಆ ಚರಿತ್ರೆ ಬರುದು. ಆ ಚರಿತ್ರೆ ಮುಂದೆ ಅದನ್ನ ಪ್ರಕಟಣೆ ಮಾಡ್ಬೇಕು ಅಂತ ಬೆಟ್ಟದಾಗ ತಗೊಂಡ್ ಹೋದಾಗ್ರಿ ಅಲ್ಲಿ ಬೆಟ್ಟದಾಗೆಲ್ಲ ಇದು ಅಮ್ಮವ್ರ ಚರಿತ್ರೆ ನಾವು ಸಾಕಷ್ಟು ಬರ್ದೀವಿ, ಈ ಚರಿತ್ರೆ ಏನೋ ಇದು ದ್ವಂತ ಕತಿ, ಇದು ಅಮ್ಮವ್ರದ್ ಹಿಂಗಿಲ್ಲ ಅಂತ ಅವ್ರ ಅಂದರ್ರಿ. ಅಂದಾಗ ನಮ್ ತಂದೆಯವ್ರು ಏನ್ ಮಾಡಿದ್ರು ಇದನ್ನ ನಾವು ಓದ್ಲಿಕ್ಕೆ ಇಲ್ಲಿ ಪ್ರವಚನ ಮಾಡ್ಲಿಕ್ಕೆ 3 ದಿವ್ಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಇದನ್ನ ಮಾಡಿದ ನಂತರ ಅಮ್ಮವ್ರು 3ನೇ ದಿವ್ಸಕ್ಕ ಬಂದ್ರ ಇದನ್ನ ಸತ್ಯ ಅಂತ ನೀವು ನಂಬ್ರಿ. ಇಲ್ಲಿಕ್ ನಾವ್ ಇದನ್ನ ಏನೈತಿ ಇಲ್ಲೇ ಬೆಟ್ಟದಾಗನ ಇದನ್ನ ನಾವು ಪುಸ್ತಕ ಇಲ್ಲೇ ಒಗದ್ ಹೋಗ್ಬಿಡ್ತೀವಿ, ಇದನ್ನ ಪ್ರಿಂಟ್ ಮಾಡಂಗಿಲ್ಲ ಅಂತಾರ್ರಿ. ಇದ್ದರ್ರಿ ಅಮ್ಮವ್ರು ಇದ್ದರ್ರಿ. 2010 ಎಷ್ಟ್ರಿ ಅದು 11 ಅಲ್ಲ 2010 ಬರ್ಯಾಕತ್ತೀವ್ರಿ ಪುಸ್ತಕ. 2010 ಆಗಲ್ರಿ ಎಷ್ಟು 2012 ಪ್ರಿಂಟ್ ಆಗೈತೆ ಅದು. ಆದ್ರೆ 9 ಬರ್ಯಾಕತ್ತೀವ್ರಿ. ಒಟ್ಟ 6 ತಿಂಗಳು ಉಪವಾಸ ಅದೀವಿ. 9 ಬರ್ಯಾಕತ್ತೀವ್ರಿ. 2009 ಆ ಪುಸ್ತಕ ರೀ. ಬರೀ ಹೊತ್ನ್ಯಾಗ್ರಿ ಅದು 3 ದಿವ್ಸ ಅಲ್ಲಿ ಅರ್ಧ ಬರ್ದಿದ್ದೀನ್ರಿ, ಇನ್ನೂ ಅರ್ಧ ಇತ್ತು. ಅದ ಅಮ್ಮವ್ರು ಹುಟ್ಟಿದ್ ಹೆಂಗ, ಅಮ್ಮವ್ರು ಯಾರು ವರದಿಂದ ಹುಟ್ಟಿದ್ರು, ಅವ್ರ ತಂದೆ ತಾಯಿ ಯಾರಿಗ್ ನಡ್ಕೊಂಡ್ರು, ಅದನ್ನೆಲ್ಲ 3 ದಿವ್ಸ ಪ್ರವಚನ ಮಾಡಿದೀವ್ರಿ. 3 ದಿವ್ಸ ಪ್ರವಚನ ಮಾಡಿ 4ನೇ ದಿವ್ಸಕ್ಕ ಇನ್ನೇನ್ ಅಮ್ಮವ್ರು ಬರಂಗಿಲ್ಲ, ಅವ್ರ ನಡು ಹಿಂಗ ಯಾರಿಗಿ ದರ್ಶನ ಕೊಟ್ಟಿಲ್ಲ ಅಂದ್ರಿ ಬೆಟ್ಟದವ್ರು. ಯಾರಿಗಿ ಕೊಟ್ಟಿಲ್ಲ, ನೀವ್ ಇನ್ನ ಹೋಗ್ಬಹುದ್ ಅಂದ್ರಿ. ನಾವ್ ಅವತ್ತೊಂದ್ ದಿವ್ಸ ಪೂರ ಇರ್ಬೇಕಂತ ಹೇಳಿ ನಿಶ್ಚಯ ಮಾಡಿ ಅಲ್ಲಿ ಆದ್ರೂ ಏನು ಪ್ರಸಾದ ಮಾಡಿಲ್ರಿ ನಾವು. ನಮ್ ತಂದೆಯವ್ರು ನಾವ್ ಉಪಾಸನ ಇದ್ವಿ. ಅಮ್ಮವ್ರು 4 ದಿವ್ಸ ಪೂರ ಮುಗಿದ್ 5ನೇ ದಿವ್ಸಕ್ಕ ಇನ್ನು ನಾವ್ ಹೋಗ್ಬೇಕ್ ಅನ್ನೋದ್ರಾಗನ ಅಲ್ಲೊಂದು ಈಶ್ವರ ಐತ್ರಿ ಮ್ಯಾಲೆ. ಆ ಈಶ್ವರನ್ ಮುಂದೆ ಏನೈತಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗ ಅಲ್ಲಿ ಹೋಗಿ ಧ್ಯಾನಕ್ ಕುಂತಿದ್ದೀವ್ರಿ ನಾವು. ಅಮ್ಮವ್ರು ಹಿಂಗ್ ಬಂದ್ಬಿಟ್ರಿ ಅಲ್ಲೇ ಶಿವಲಿಂಗದ ಮುಂದನ ಬಂದು ನಮ್ಮನ್ನ ನಮ್ ತಂದೆಯವ್ರನ್ನ ಕೂಡ ಹಿಂಗ್ ನೋಡಿ ಹಿಂಗ್ ಒಳಗ್ ಗವಿ ಒಳಗ್ ಕೈ ಮಾಡಿ ಕರ್ಕೊಂಡ್ ಹೋದ್ರಿ. ಒಳಗ್ ಗವಿ ಒಳಗ್ ಕರ್ಕೊಂಡ ಅವಾಗ ನಮ್ಗ ಆಶೀರ್ವಾದ ಮಾಡಿದ್ರಿ ಅಮ್ಮವ್ರು. 3 ದಿನ ಪ್ರವಚನ ಮಾಡಿದ್ವಿ. ಅವಾಗನ ಅಮ್ಮವ್ರ ಆಶೀರ್ವಾದ ಮಾಡಿದಾರ್ರಿ ನಮಗ. ಆಶೀರ್ವಾದ ಮಾಡಿ ನಮಗ್ ಏನ್ ಹೇಳ್ಬೇಕ ಅದನ್ನೆಲ್ಲಾ ಹೇಳಿದಾರಿ. ನಮ್ ತಂದೆಯವ್ರಿಗುನು ಅದನ್ನ ಎಲ್ಲಿ ಬಿಡ್ಬೇಡಪ್ಪ ಜೋಪಾನವಾಗಿ ನೋಡ್ಕೊಂಡು ನಿನ್ನ ಒಂದು ಜಗದೊಳಗನ ಆಶ್ರಮ ಕಟ್ಟಿ ಪ್ರೋತ್ಸಾಹ ಮಾಡ್ಕೊಂಡು ಹೋಗಂತ ಆಶೀರ್ವಾದ ಮಾಡಿದಾರ್ರಿ. ಅಂದ್ರೆ ಮೂಲ ಅವ್ರ ಒಂದು ಪುಸ್ತಕಕ್ಕೂ ಈ ನಿಮ್ ಬರೆದಿರುವಂತಹ ಪುಸ್ತಕಕ್ಕೂ ಏನೋ ವ್ಯತ್ಯಾಸ ಇತ್ತ ಅಂತ ಹೇಳಿ? ವ್ಯತ್ಯಾಸ ಅನ್ನಕೇನ್ರಿ, ಅವ್ರು ಹುಟ್ಟಕ್ಕಿಂತ ಪೂರ್ವದೊಳಗ ಅದನ್ನ ಬರ್ದಿಲ್ರಿ. ಅವ್ರು ಬೆಟ್ಟದೊಳಗ ಎಲ್ಲಾ ಪುಸ್ತಕದೊಳಗು ನೋಡಿದ್ರುನು ನಮ್ ಚರಿತ್ರೆಕ್ಕೂ ಆ ಚರಿತ್ರೆಕ್ಕೂ ಅಜಗಜಾಂತರ ವ್ಯತ್ಯಾಸ ಐತ್ರಿ. ಯಾಕಂದ್ರ ನಮ್ ತಂದೆಯವ್ರು ಆ ಬೆಟ್ಟದೊಳಗ ಈಗೀಗ ಬಂದ್ ವಾಸ ಮಾಡಿದವ್ರು ಅದಾರ, ಮೊದಲ್ನವ್ರು ಅದಾರ ಅಂದ್ರುನು ನಮ್ ತಂದೆಯವ್ರು ಹೋಗುವ ಹೊತ್ನ್ಯಾಗಂತೂ ಅವ್ರು ಯಾರು ಇದ್ದಿದ್ದಿಲ್ಲಂತ್ರಿ. ನಮ್ ತಂದೆಯವ್ರು ಯಾವಾಗ 62 ಹೊಂಟಾರ್ರಿ. ಅವಾಗನ ಹೊಂಟವ್ರು ಮುಂದ ಏನೈತಿ ಪೂರ್ತಿ ಅವ್ರು ಲಿಂಗೈಕ್ಯ ಆಗುವವರೆಗೂನು ಅಮ್ಮವ್ರ ಬೆಟ್ಟಕ್ ಹೋಗ್ಯಾರಿ. ಅವ್ರ ಅಂತ್ಯ ಸಂಸ್ಕಾರಕ್ಕೂ ಸಹಿತ ನಮ್ಮನ್ನ ಕರ್ಕೊಂಡ್ ಹೋಗ್ಯಾರಿ. ಇಲ್ಲೇ ಬಾಗಲಕೋಟೆ ಜಿಲ್ಲಾದೊಳಗ ಎಷ್ಟು ಊರ್ ಅದಾವ್ರಿ, ಗುಳೇದಗುಡ್ಡ, ಅಮೀನ್ಗಡ, ಹುನಗುಂದು, ಇಲ್ಕಲ್ಲು, ಕಮತ್ಗಿ, ರಕ್ಕಸಿಗಿ ಈ ಎಲ್ಲಾ ಊರಾಗುನು ಅಮ್ಮವ್ರನ್ನ ದರ್ಶನ ಮಾಡ್ಸಾಕ್ ವರ್ಷದಾಗ 2 ಸಲ ಗಾಡಿ ಮಾಡ್ಕೊಂಡ್ ಕರ್ಕೊಂಡ್ ಹೋಗಿ ದರ್ಶನ ಮಾಡ್ಸ್ಯಾರ್ರಿ. ಎಲ್ಲಾರನು ದರ್ಶನ ಮಾಡ್ಸ್ಯಾರ್ರಿ. ಅಲ್ಲ, ಅಂತಹ ಪ್ರಭಾವ ನಿಮ್ ತಂದೆಯವ್ರ ಮೇಲೆ ಅಮ್ಮ ಬೀರ್ಬೇಕಂದ್ರೆ ಏನ್ ಕಾರಣ ಅಂತ, ಯಾವ ರೀತಿ ಅವ್ರದ್ದು ಒಡನಾಟ ಶುರುವಾಯಿತು? ಅದು ನಮ್ ತಂದೆಯವ್ರು ಪರೀಕ್ಷೆ ಮಾಡಕ್ ಹೋಗಿದ್ರಿ ಅಮ್ಮವ್ರನ್ನ. ಯಾವಾಗ ಅಂದ್ರ ನಾವು ಇನ್ನು ಹುಟ್ಟಕ್ಕಿಂತ ಪೂರ್ವದೊಳಗ
ಮತ್ತು ಒಂದ್ರಕ್ಕಿಂತ ಮೊದಲ ಪರೋಕ್ಷ ಮಾಡಕ್ ಹೋಗಿದ್ರಿ. ಕೆಂಬಾವಿ ಮಲ್ಲಣ್ಣ ಅಣ್ಣವ್ರು ಒಬ್ರು ಅಲ್ಲಿ ಆಯುರ್ವೇದಿಕ್ ಪ್ರಾಕ್ಟೀಸ್ ಹೋದಾಗ ಅವ್ರ ಏನಂದ್ರಂತ, ಒಂದು ಮಹಾ ಶಿವಶರಣಿ ತಾಯಿಯವರು ಬೆಟ್ಟದೊಳಗ ಅನ್ನ ನೀರು ಇಲ್ದ ಮಲಮೂತ್ರ ವಿಸರ್ಜನೆ ಇಲ್ದ ಒಬ್ರು ಬೆಟ್ಟದಾಗ ಅದಾರ ಅಂತ ಅನ್ನೋದನ್ನ ಅಪ್ಪ ಅವ್ರಿಗೆ ಕಿವಿಗ್ ಬಿದ್ದೈತಿರ. ಅದು ಅಪ್ಪ ಅವ್ರಿಗೆ ಕಿವಿಗ್ ಬಿದ್ದು ನಮ್ ತಂದೆಯವ್ರು ಹೌದಾ ಇಂತ ಶಕ್ತಿ ಐತೆ ನೋಡ್ಬೇಕ ಹಂಗಾರ ಅಂದ್ರೆ ಇವ್ರು ಯಾರಿಗೂ ಅಷ್ಟು ತಲಿಬಾಗವ್ರಲ್ರಿ, RSS ಮಂದಿ ಅಲ್ರಿ. ಅದಕ್ಕ ಅವ್ರು ಕುಲಂಕುಷವಾಗಿ ಎಲ್ಲಾ ಪರೀಕ್ಷೆ ಮಾಡಿ ಎಲ್ಲಾ ಅದನ್ನ ನಂಬಿಂದನ ಸತ್ಯಾಸತ್ಯತೆಗಳನ್ನ ನಂಬಿಂದನ ಇವ್ರು ತಲಿಬಾಗವ್ರು. ಅದಕ್ಕ ಹಿಂಗಾಗಿ ಹೋಗ್ಯಾರ್ರಿ. ಏನ್ ಮಾಡ್ಯಾರ, ಇಲ್ಲಿ ಏನ್ ಅಂದಿದ್ರ ಅವ್ರಿ, ಅಲ್ಲಿ ಯಾರಾದ್ರೂ ಅಮ್ಮವ್ರಿಗೆ ಬುತ್ತಿ ಗಿತ್ತಿ ತಂದು ಕೊಡ್ತಿರ್ಬೇಕು, ಯಾರಾದ್ರೂ ತಂದು ಕೊಟ್ಟಿದ್ದನ್ ಪ್ರಸಾದ ಅಮ್ಮವ್ರು ಉಂತಿರ್ಬೇಕಾ ಅಂತ ಇಲ್ಲಿ ಅಂದಿದ್ರಿ ನಮ್ ತಂದೆಯವ್ರು. ಅಂದು ಆ ಕೆಂಬಾವಿ ಮಲ್ಲಣ್ಣ ಅವರು ತಾವು ಕೂಡ ಬೆಟ್ಟಕ್ ಹೋಗ್ಯಾರ್ರಿ. ಬೆಟ್ಟಕ್ ಹೋಗಿ ಬೆಟ್ಟ ನಿರ್ಜನ ಪ್ರದೇಶ, ಆಗಿನ ಒಂದು ಸಮಯದೊಳಗ ನೀರಿಲ್ಲ ಅಮ್ಮವ್ರಿಗೆಲ್ಲ ಬೆಟ್ಟದಾಗ್ರಿ. ಆ ಬೆಟ್ಟ ತುಂಬಾ ಎಲ್ಲಾ ಕಲ್ಲು ಮುಳ್ಳು, ದೇವಸ್ಥಾನ ಇಲ್ಲ ಏನೂ ಇಲ್ಲ ಅಂತ ಒಂದು ನಿರ್ಜನ ಪ್ರದೇಶ. ಒಂದೇ ಒಂದು ಟೀ ಅಂಗಡಿ ಇತ್ತಂತ್ರಿ ಅಲ್ಲೇ ಪೆಂಟುಣ್ಗಿ ಕೆಳಗ ಒಬ್ರದು ಟೀ ಅಂಗಡಿ ಇತ್ತಂತ್ರಿ. ಅಲ್ಲೇ ಟೀ ಕುಡಿಯುದು ಮತ್ತ ಇಡೀ ಬೆಟ್ಟ ಎಲ್ಲಾ ಸುತ್ತ ಹಾಕುದು ಎಲ್ಲಾ ಶೋಧನೆ ಮಾಡುದು ಮಾಡ್ಯಾರ್ರಿ. 2 ದಿವ್ಸ ಪೂರ ಮುಗ್ದೈತಿ. 3ನೇ ದಿವ್ಸ ಪೂರ ಇವ್ರಿಗೆ ತ್ರಾಸ ಆಗ್ಬಿಟ್ಟೈತ್ರಿ. ಅನ್ನ ನೀರು ಇವ್ರಿಗೆ ಇಲ್ಲಲ್ರಿ ಬೆಟ್ಟದಾಗ. ತ್ರಾಸಾಗಿ 3ನೇ ದಿವ್ಸಕ್ಕ ಬಾಳ ಅಲ್ಲೇ ಒಂದಿಷ್ಟು ಆ ಒಂದು ಟೀ ಅಂಗಡಿ ಒಳಗ ಇರ್ತಕ್ಕಂತ ಚುರುಮುರಿ ಚೋಡಾ ಅವನ್ನ ತಿಂದಾರಿ. ತಿಂದ್ ಕೇಟಿ ಅಮ್ಮವ್ರು ಏನೈತಲ್ಲ 3ನೇ ದಿವ್ಸಕ್ಕ ಪೂರ ಮಧ್ಯಾಹ್ನ ಮೇಲೆ ಅವ್ರಿಗಿನ್ನ ಬಾಳ ತ್ರಾಸ್ ಮಾಡೋದ್ ಬೇಡ, ನನ್ ಪರೀಕ್ಷೆ ಮಾಡಾಕ್ ಬಂದು ಅವ್ರ ಇಷ್ಟು ತ್ರಾಸ್ ಪಡೋದ್ ಬೇಡ ಅಂತೇಳಿ ಅಮ್ಮವ್ರು ಹೊರಗ್ ಬಂದಾರಿ. ಗವಿಯಿಂದ ಹೊರಗ್ ಬಂದು ಯಾಕಪ್ಪ ಶಂಕರಪ್ಪ ಬಾಯಿಲ್ಲೇ ಅಂತ ಕರದ್ರಂತ್ರಿ. ನಮ್ ತಂದೆಯವ್ರ ಹೆಸರ ಕರದ್ರಂತ್ರಿ. ಕರೆದು ಇಲ್ಲಿ ಮತ್ತೆ ಹಿಂದೆ ನೀವು ಬಂದ 3 ದಿವ್ಸ ಆತೀಗ. 3 ದಿವ್ಸ ಮುಗಿದು 4ನೇ ದಿವ್ಸ ಪ್ರಾರಂಭ ಆಗಾಕ್ ಬಂತು. ಮತ್ತೆ ನಿಮಗ್ ಇಲ್ಲಿ ಯಾರಾದ್ರೂ ಬುತ್ತಿ ತಂದ್ ಕೊಟ್ರನು ಯಾನಾಗುಂದಿಯವರು ಪ್ರಸಾದ ಮಾಡಿದ್ರೇನ ಅಂತ ಕೇಳಿದ್ರಂತ್ರಿ ಅಮ್ಮವ್ರು. ಅಂದ್ರ ಅಂತ ಒಂದು ದಿವ್ಯ ಜ್ಞಾನ ತ್ರಿಕಾಲ ಜ್ಞಾನ ಅಮ್ಮವ್ರಲ್ಲಿ ಇತ್ರಿ. ಅದಕ್ಕ ಅವ್ರು ನಮ್ ತಂದೆಯವ್ರು ಅವಾಗನ ಅಮ್ಮವ್ರಿಗೆ ಸಾಷ್ಟಾಂಗ ಹಾಕಿ ಇವತ್ಲಿಂದ ನಾನು ನಿನ್ನ ಶಿಷ್ಯ ತಾಯಿ, ನನ್ನ ಜೀವ ಇರುವವರೆಗೂ ನಿನ್ ಬೆಟ್ಟಕ್ ನಾ ಬರ್ತೀನಿ ಅಂತ ಬೇಡ್ಕೊಂಡ್ರಂತ್ರಿ ನಮ್ ತಂದೆಯವ್ರು. ಅವಾಗ ಅಂದಿನಿಂದ ಹಿಡಿದು ಇಂದಿನವರೆಗೂ ಅಮ್ಮವ್ರಿಗೆ ಆಗೇನ ಬದುಕ್ಯಾರ. ಅಮ್ಮವ್ರಿಗೆ ಆಗೇನ ಅಮ್ಮವ್ರನ್ನ ಲೋಕಕ್ಕೆಲ್ಲ ಬೆಳಕಿಗೆ ತರಬೇಕು, ಜಗತ್ತಿಗೆಲ್ಲ ಅಮ್ಮವ್ರ ಶಕ್ತಿ ಪ್ರಚಾರ ಆಗ್ಬೇಕು ಅನ್ನುವಂತ ಹಠ ತೊಟ್ರಿ ನಮ್ ತಂದೆಯವರು. ಅದಕ್ಕಾಗೇನ ಏನ್ ಮಾಡಿದ್ರಂದ್ರೆ ಎಲ್ಲಾ ವರ್ಷದಾಗ 2 ಸಲ ಭಕ್ತರನ್ನ ಕರ್ಕೊಂಡ್ ಹೋಗೋದು. ಶರಣರ ಮೇಲೆ ಅಂದ್ರ ಬಾಳ ಪ್ರೀತಿ ರೀ. ಎಲ್ಲಾ ಒಬ್ರ ಅಲ್ಲ, ಕಾವಿದಾರಿಗಳನ್ನ ಯಾರನ್ನೇ ನೋಡ್ಲಿ ಅದು ಯಾವ್ದೇ ತತ್ವ ನೋಡ್ತಿದ್ದಿಲ್ಲ. ಅವರಲ್ಲಿ ಇರ್ತಕ್ಕಂತ ಒಂದು ನಿರ್ಮಲವಾದ ಮನಸ್ಸು ಅವ್ರ ಮೇಲೆ ಅಂತ ಭಕ್ತಿ ರೀ. ಇಲ್ಲಿ ಅಮೀನ್ಗಡದೊಳಗ ನೀಲಕಂಠೇಶ್ವರ ಶಂಕರ ಶಿವಾಚಾರ್ಯ ಸ್ವಾಮಿಗಳು ಅವ್ರ ಮೇಲೆ ಘನ ಪ್ರೀತಿ ನಮ್ ತಂದೆಯವ್ರಿ. ಅವ್ರಾದ್ರೂನು ಅವರ ಒಂದು ಮಠದ ಅಂಗಳದೊಳಗನ ನಾವು ಬೆಳೆದೀವಿ. ಅವರ ಒಂದು ಮಠದ ಅಂಗಳದೊಳಗನ ಅವರ ಆಶೀರ್ವಾದದಿಂದ ನಾವು ಬೆಳೆದೀವ್ರಿ. ಬಾಡಿಗೆ ಮನಿಯೊಳಗ ಇರ್ತಕ್ಕಂತ ಸಮಯದೊಳಗ ಅಮೀನ್ಗಡದ ನೀಲಕಂಠೇಶ್ವರ ಮಠದ ಶಂಕರ ಸ್ವಾಮಿಗಳು ನಮ್ಮ ಅಮೀನ್ಗಡದ ದಿವ್ಯ ಶಕ್ತಿ, ಒಂದು ಜ್ಞಾನ ಶಕ್ತಿ ಅಂತ ಹೇಳಿದ್ರು ತಪ್ಪಾಗೋದಿಲ್ರಿ. ಅಂತ ಒಂದು ತಪಸ್ವಿ ಅವರು. ಸಾಕ್ಷಾತ್ ಐವಳ್ಳಿ ಗವಿ ಒಳಗ ಸಾಕ್ಷಾತ್ ಶ್ರೀ ಆದಿಶಕ್ತಿ ದೇವಿ ಆರಾಧಕರ್ರಿ ಅವರು. ದೇವಿನ ಬಂದು ಪ್ರತ್ಯಕ್ಷವಾಗಿ ನಿನಗೇನ್ ವರ ಬೇಕಪ್ಪ ಅಂತ ಕೇಳಿದ್ರ ನನ್ನ ಅಮೀನ್ಗಡ ಉದ್ಧಾರ ಮಾಡ್ತಾಯಿ, ನನ್ನ ಅಮೀನ್ಗಡಕ್ಕೆ ಏನೈತಲ್ಲ ಒಳ್ಳೇದ್ ಮಾಡಂತ ಬೇಡ್ಕೊಂಡ್ರಂತ್ರಿ. ಅಂತ ಶರಣರು ಶಂಕರ ಸ್ವಾಮಿಗಳು. ಅವ್ರಿದ್ದಾಗನ ನಾವಲ್ಲಿ ದೇವಿ ಪುರಾಣ ಓದ್ಲಿಕ್ ಪ್ರಾರಂಭ ಮಾಡಿದ್ರಿ. ಅವ್ರ ಆಶೀರ್ವಾದದಿಂದನ ಒಂದಿಷ್ಟು ನಮ್ಗ ಸಂಸ್ಕೃತ ಪಾಠಶಾಲೆ ಅವರ ಕಲಿಸಿದ್ದು ಮೊಟ್ಟ ಮೊದಲ್ರಿ. ನಮ್ ತಂದೆಯವರಿಗೂನು ಏನ್ರಿ ಬುದ್ಧಿ, ನನ್ ಮಗಳು ಇಷ್ಟು ಬಾಳ ತಿರಸ್ಕಾರ ಮಾಡ್ತಾಳೆ, ಎಷ್ಟು ಒಟ್ಟ ಮದ್ವಿ ಏನು ಒಟ್ಟ ವಿಚಾರ ಮಾಡೋದಿಲ್ಲ ಅಂತ ಕೇಳಿದಾಗ್ರಿ ಅವರು ಅಮ್ಮವ್ರ ವಾಣಿ ನೆನಪಿಟ್ಕೊಂಡು ಜೀವನ ಮಾಡಪ್ಪ, ಅಮ್ಮವ್ರು ನಿನಗೇನು ವಾಣಿ ನುಡ್ದಾರ ಅದೇ ಪ್ರಕಾರನ ಆಕಿನ ಒಳ್ಳೆ ರೀತಿ ಜೋಪಾನ ಮಾಡ್ಕೊಂಡು ಹೋಗು, ಅದು ಹಾದಿನ ಬ್ಯಾರೆ ಐತಿ, ಏನೈತಿ ಅದಕ್ ಪ್ರೋತ್ಸಾಹ ಮಾಡ್ರಿ, ನೀನು ಎದುರು ಮಾಡ್ಬೇಡ ಅಂತ ಅವರು ಆಶೀರ್ವಾದ ಮಾಡ್ಯಾರ್ರಿ ಅಮೀನ್ಗಡ ಶಂಕರ ಸ್ವಾಮಿಗಳು. ಅವ್ರದ್ದು ನಾವು ಅಲ್ಲಿ ಮೊದಲ ಸಾಕಷ್ಟು ಸೇವಾ ಮಾಡೀವ್ರಿ. ಅವ್ರಿಗೆಲ್ಲಾ ಮೊದಲ ಪ್ರಸಾದದ್ದು ಅದು ಅಲ್ಲಿ ಬಂದಂತ ಭಕ್ತಾದಿಗಳು ಇದ್ದಾಗ ಅವ್ರಿಗೆ ಅಪ್ಪ ಅವರು ಒಬ್ರೇ ಇರ್ತಿದ್ರು ರಾತ್ರಿ. ಬಾಳ ಹಣ್ಣಾದಂತ ವಯಸ್ಸು 86-87
25 ವಯಸ್ಸಿದ್ದವ್ರಿ ಅವ್ರಿಗೆ. ಹ್ಮ್ 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 ಅವಾಗೆಲ್ಲ ರಾತ್ರಿ ಟೈಮ್ದೊಳಗೆ ಕುಂತ ಎಲ್ಲ ನಮ್ಗೆ ಎಲ್ಲ ಹೇಳ್ತಿದ್ರು, ಎಲ್ಲ ಒಂದಿಷ್ಟು ಸಂಸ್ಕೃತ ಪಾಠಶಾಲೆ ಕಲಿಸ್ತಿದ್ರು. ಹ್ಮ್ ಹ್ಮ್ ಎಲ್ಲ ದೇವಿ ಪುರಾಣ ಅದನ್ನ ಹ್ಮ್ ಅವರೇ ನಮಗ್ ಒಂದಿಷ್ಟು ಹೇಳ್ಕೊಟ್ಟಿದ್ರಿ. ಓಕೆ. ಹ್ಮ್ ಅಂದ್ರೆ ಸುಮಾರು ತಮ್ಗೆ ಎಷ್ಟು ವಯಸ್ಸು ಇರಬೇಕಾದ್ರೆ ಈ ವೈರಾಗ್ಯ ಅನ್ನುವಂಥದ್ದು ಬಂತು? ನಾವು ಚಿಕ್ಕಂದಿನಿಂದನ ಐತ್ರಿ ನಮಗ. ಓಹೋ. ಸಾಲಿಗೆ ಏನ್ ಹೊಂಟಿವಲ್ಲ, ಹ್ಮ್ ಹ್ಮ್ ನಾವ್ 7ನೇ ಕ್ಲಾಸ್ ಇದ್ದಾಗನ ಹ್ಮ್ ಸಾಲಿ ಹೋಗುವಂತ ಸಮಯದೊಳಗನ ಹ್ಮ್ ಹ್ಮ್ ಒಟ್ಟ ನಮಗ ಅಂತದಂದ್ರ ಹ್ಮ್ ಹ್ಮ್ ತಿರಸ್ಕಾರ ಹ್ಮ್ ಹ್ಮ್ ಯಾವ್ದು ಅಂತದ್ ನಮಗ್ ಯಾವತ್ತಿಗೂ ಇಲ್ರಿ. ಅದು ಓಕೆ. ಯಾವತ್ತಿಗೂ ಇಲ್ಲ. ಹ್ಮ್. ಹುಟ್ಟತಾನ ಬ್ರಹ್ಮಚಾರಿ ಸನ್ಯಾಸಿನ ರೀ ನಾವು. ಹ್ಮ್ ಹ್ಮ್ ಯಾಕಂದ್ರ ಅದು ನಮಗ ಮನುಷ್ಯನೊಳಗೆ ಯಾವತ್ತಿಗೂ ಅಂತ ವಿಚಾರಗಳು ಬಂದಿಲ್ಲ, ಎಸ್. ಅಂತ ಭಾವನೆಗಳ ಬಂದಿಲ್ಲ. ಓಕೆ. ಈ ದೇಹನ ನಾವು ಭಗವಂತಗಾಗಿ ಮುಡುಪಾಗಿಟ್ಟು ಹ್ಮ್ ಅವನ ಸೇವೆಗಾಗಿ, ಅವನ ಒಂದು ಪ್ರಾರ್ಥನೆಗಾಗಿನ ನನ್ನ ಜೀವನ ಮುಡುಪಾಗಿಟ್ಟು ನನ್ನ ಜೀವನ ಸಾರ್ಥಕ ಮಾಡ್ಕೋಬೇಕನ್ನುವಂತ ವಿಚಾರ ಯಾವತ್ತಿಗೂ ಐತ್ರಿ.